ನೀವು ಓಕೆ, ಇವಾಗ ಎರಡನೇ ಭಾಗ ಇದೆ ವಿಡಿಯೋ. ಆವಾಗಲೇ ಹಲಸಿನಕಾಯಿ ಹೆಚ್ಚಿದ್ವಲ್ಲ ಅದೇ ಇದು. ಇವಾಗ ಸಣ್ಣ ಕೊಚ್ಚಬೇಕು, ಇದನ್ನ ಸಣ್ಣ ಕೊಚ್ಬಿಟ್ಟು ಇದು ಯಾಕಂದ್ರೆ ನಾರು ಇರುತ್ತಲ್ಲ, ಆ್ಯಕ್ಚುಲಿ ಈ ಚಾಕುಲಲ್ಲಿ ಮಾಡ್ಬೇಕು. ಬಟ್ ಇದು ಫಾಸ್ಟ್ ಸ್ವಲ್ಪ ಚಾಕುಕಿನ್ನ ಶಾರ್ಪ್ ಇದೆ ಹಾಕದ. ಹಾಂ, ಚಾಕು ಇದ್ದೋಳು ಒಂದು ಆಗುತ್ತಾ ಚಾಕು ಇದ್ರೆ ಬೇಗ ಆಗುತ್ತೆ. ಚಾಕು ತಗೊಂಡಿಲ್ವ ಹೋಟೆಲಿದ್ದು ತೇಲಿ ಮಜ್ಜಿಗೆ ಪಾತ್ರದ ಚಾಕು ತಿಳಿತ್ಲೆ ನೋಡುವ ಅಲ್ವಾ. ಸಣ್ಣದೇನೆ ಇದ್ದು ಒಂದು ಮಾಡಿ ತಂದ. ಈಗ ಇದನ್ನು ಸಣ್ಣಗೆ ಎಷ್ಟು ಸಣ್ಣಗೆ ಹೆಚ್ಚಬೇಕಿದೆ? ಫುಲ್ ಸಣ್ಣ ಬೇಕಾ? ಹಾಂ, ಸಣ್ಣದು ಚಲೋ ಆಯ್ತು. ಹೌದಾ? ಹೌದು. ಮಿಕ್ಸಿಗೆ ಹಾಕಿದ್ರೆ ಹೆಂಗೆ? ಮಿಕ್ಸಿ ಗಾಡಿ ಆಯ್ತು. ಓ ಹೌದಾ? ಕೊತ್ತಬೇಕು ಹಾಂ ಹಾಂ, ಮಿಕ್ಸಿ ಹಾಕಿ ಲೈಕ್ ಹೋಗ್ತು. ಹೌದಾ? ಮಿಕ್ಸಿಗೆ ಎರಡೇ ರೌಂಡ್ ಓಡಿಸೋದು? ಆಯ್ತು. ಹೌದಾ? ಮಾಡಿ ಆಮೇಲೆ ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ಇದೇನು ಸರ್ ಇದೆ ತೆಗಿರೋದು? ಹಾಂ, ಇದು ಪೇಸ್ಟ್, ಹಾಂ, ಬೆಲ್ಲ, ಹಾಂ, ಅಕ್ಕಿ ಹಿಟ್ಟು, ಹಾಂ, ಇದಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಹಾಂ. ಇಷ್ಟು ಗಟ್ಟಿ ಆಗ್ಬೇಕು. ಓ ಹೌದಾ? ಕಾಯಿಸ್ಬೇಕು. ಹಾಂ ಹಾಂ ಹಾಂ, ಚೆನ್ನಾಗಿ ಕಾಸ್ಬೇಕು ಅದನ್ನ. ಇಷ್ಟಾದ್ರೆ ಸಾಕು. ಹಾಂ ಹಾಂ ಇದಕ್ಕೆ ಈಗ ಹೆಚ್ಚಿರೋ ಹಲಸಿನ ಸೊಳೆ ಇದೆಯಲ್ಲ ಹಾಂ, ಅದನ್ನ ಇದಕ್ಕೆ ಹಾಕ್ಬೇಕು. ಓ ಅಷ್ಟೇನಾ? ಹೌದು, ಹಾಕಿ ಹಾಕಿ ಮಿಕ್ಸ್ ಮಾಡ್ಬೇಕು. ಓಕೆ, ನೋಡೋಣ ಈ ನೆಕ್ಸ್ಟ್ ಪ್ರೊಸೆಸ್ ಹೇಳಿ ಕಂಟಿನ್ಯೂ ಆಗುತ್ತೆ. ತೋರಿಸು ನಿಮ್ಗೆ. ಇದು ಬೆಲ್ಲ ಎಷ್ಟು ಬೇಕು ಅಷ್ಟು ಸ್ವೀಟ್ ಆಗೋಷ್ಟು ಹಾಕ್ಬೇಕು, ಹಾಂ, ಹಾಂ. ರುಚಿಗೆ ತಕ್ಕಷ್ಟು ಹಾಂ ಹಾಂ. ಬೆಲ್ಲ. ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಅಷ್ಟೇ, ನಿಮ್ಗೆ ಎಷ್ಟು ಜನ ಇದ್ದಾರೆ ಹಾಂ ಹಾಂ ಕ್ವಾಂಟಿಟಿ ಕ್ವಾಲಿಟಿ ಹಾಂ ಹಾಂ. ಎರಡು ಬರಬೇಕು. ಈಗ ಮತ್ತೆ ಬೇಕಾದ್ರೆ ಬೆಳೆ ಇಟ್ಟು ಹಾಕೊಳ್ಬೇಕು. ಎಕ್ಸ್ಟ್ರಾ ಇಟ್ಕೋಬೇಕು ಮತ್ತೆ. ಹಾಂ 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 ಗೊತ್ತಾಯ್ತಾ? ಮೆತ್ತಗಾಗ್ಬಿಟ್ರೆ ಬರಲ್ಲ. ಹಾಂ ಹಾಂ ಗೊತ್ತಾಯ್ತಾ? ತೀರಾ ಮೆತ್ತಗಾಗ್ಬಿಟ್ರೆ ಹಾಂ. ಅದು ಹದಕ್ ಬರಲ್ಲ. ಆಲ್ಮೋಸ್ಟ್ ನಿಮಗೆ ಬೆಲ್ಲದ ಕಲರೇ ಬರುತ್ತೆ ಇದರಲ್ಲಿ. ಇದೇನೋ ಅಕ್ಕಿದೇನೋ ಗೊತ್ತಾಗಲ್ಲ ನಿಮಗೆ. ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಒಂದು ಗೊತ್ತಾಗಲ್ಲ. ಈ ಬೆಲ್ಲದ ಕಲರೇ ಬರುತ್ತೆ. ಬೆಲ್ಲನೇ ಇದೆ ಆಲ್ಮೋಸ್ಟ್. ಹೌದು. ಯಾಕಂದ್ರೆ ಅಕ್ಕಿ ಹಿಟ್ಟನ್ನು ನೆನೆಸಿ ಹಾಂ ಅದನ್ನ ಬೀಸ್ಬೇಕು. ಹಾಂ ಹಾಂ. ಅದೇ ರುಬ್ಬಿ ಓಕೆ ಓಕೆ. ಇದು ಡೈರೆಕ್ಟ್ ಅಕ್ಕಿ ಹಿಟ್ಟು ಹಾಕೋದಿಲ್ಲ. ಸ್ವಲ್ಪ ಕ್ಲೀನಾಗಿ ಅಕ್ಕಿ ತೊಳೆದು ಅದ್ರದ್ದು ಬೀಸಿ. ಬೀಸಿರ್ಬೇಕು. ಹಾಂ ಹಾಂ ಹಾಂ. ಅಂದ್ರೆ ಬೆಲ್ಲ ತಾನೇ ಪೌಡರ್ ಆಗ್ಬೇಕು ಅದು ಅಕ್ಕಿನೂ. ಹಿಟ್ಟಾಗ್ಬೇಕು. ಹಿಟ್ಟಿದ್ದು ಒಳ್ಳೆ ಮ್ಯಾಗೆ ಹಾಂ ಹಾಂ. ನೀವು ಮಧ್ಯಾಹ್ನ ಅದು ಇದಕ್ಕೆ ಹಾಕಿಲ್ಲ ಗ್ರೈಂಡ್ರಿಗೆ? ಅದೇನಾ ಅದು ಹಿಟ್ಟು? ಅದೇ ಹಂಗ್ ಮಾಡಿ ಮಾಡಿದ್ನಿ. ನುಣ್ಣು ಮಾಡಿದ್ರಲ್ಲ ಹೌದು. ಏನು? ಹಾಂ ಹಾಂ, ಇದೇ ಹಿಟ್ಟು ಸೇಮ್ ದೋಸೆಗೆಲ್ಲ ಇಡ್ಲಿಗೆಲ್ಲ ಹಾಕ್ತಾರೆ ಅದೇ ಥರ ಹಿಟ್ಟಿದೆ. ಬಟ್ ಇದು ತುಂಬ ಸಣ್ಣ ಮಾಡಿರ್ತಾರೆ ಇದು ಈ ಹಿಟ್ಟನ್ನ, ಅದಕ್ಕೆ ಮಿಕ್ಸ್ ಮಾಡಿರ್ತಾರೆ. ಇದೇ ಹಿಟ್ಟು ಇನ್ನೂ ಉಳಿದಿದೆ ಇದು. ಹಾಂ, ಸ್ವತಃ ಮಾಡ್ರೆ ಸರಿ ಈಗ ಸ್ವಂತ ಫೀಲ್ಡಿಗೆ ಇಳಿದಿದ್ದಾರೆ. ನಮ್ಮ ಪಿತ್ರೆ ಚೌಕ ಅಂತವೆ ನೀವು ಚಾಕು ಕೊಟ್ಬಿಡಿದ್ರೆ ಹೆಚ್ಚು ಬಿಸಾಕ್ಬಿಡ್ತಿದ್ದೆ ಎಲ್ಲ ಸಣ್ಣ. ಅದಕ್ಕಿಂತ ಇದೇ ರುಚಿ ಅಂತ, ಯಾಕಂದ್ರೆ ಸ್ವಲ್ಪ ರಸ ಎಲ್ಲ ನೀವು ಡೈಲಿ ಮಾಡದೆ? ಡೈರಿ ಮಾಡುದಿಲ್ಲ, ಇವರು ಹಿರಿಯ ನಾಗರಿಕ. ಟೈಮಿಂಗ್ ಅಷ್ಟೇ ಮಾಡುದು ನಾವು. ಇವ್ರು ಕಾಯಂ ಮಾಡೋರು ನಾವು ಯಾವಾಗಲೂ. ಇದು ಬೆಂಗಳೂರಲ್ಲಿ ಆದ್ರೆ ಏನ್ ಸರ್, ಈ ತರ ಬೆಂಗಳೂರಲ್ಲಿ ಆದ್ರೆ ಏನಾರ ಒಂದು ಹುಡ್ಕ್ಯಾ ಬಿಡ್ತಾರೆ ಮಷಿನ್. ಹೌದು. ಇದು ಆಗಲ್ಲ, ಮನೆ ಹೆಂಗ್ಸಿದಾರಲ್ಲ, ಇದಾಗಲ್ಲ, ಹಾಕ್ ಮಿಕ್ಸಿಗೆ 2 ರೌಂಡ್ ಓಡಿಸ್ ನೋಡೋಣ, ಇನ್ನೊಂದು ರೌಂಡ್ ಓಡಿಸಲ್ಲ. ಆ ರುಚಿನೇ ಬರಲ್ಲ. ಅದು ನಮ್ ಬಾಯಿ ಸಿಕ್ಬೇಕು. ಹೌದೌದು. ನಾವು ತಿನ್ನುವಾಗ ಹಾ ಹಾ ಹಾ, ಬಾಯಿ ಕರೆಕ್ಟ್ ಆಗಿ ಅಲ್ಲಲ್ಲಿ ಒಂದೊಂದು ಯಾರು ಲೈಕ್ಸ್ ಬರೋದೇ ಇಲ್ಲ ಮತ್ತೆ. ಅಲ್ಲ ಹಿಂಗ್ ಮಾಡ್ತಾರೆ, ಹೇಳ್ಬಿಡಿ ಅವ್ರಿಗೆ ಬೆಂಗಳೂರು ಯಾರಾದ್ರೆ ಒಬ್ರು ಮಾಡಿ ತೋರಿಸ್ಲಿ ಸರ್, ಹೌದಲ್ವಾ? ಹೌದು. ಏನಾರ ಒಂದು ಐಡಿಯಾ ಹುಡುಕ್ ಬಿಡ್ತಾರೆ ಹಿಂಗ್ ಮಾಡೋ ಬದಲಾಗಿ. ಇದು ಮಾಡ ತುಂಬಾ ಲೇಟ್ ಆಗಿತ್ತು, ಏನಾರ ಒಂದು ಐಡಿಯಾ ಹುಡುಕ್ರಿ ಅಂದ್ಬಿಡ್ತಾರೆ. ಬರ 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 ಹಿಂಗೆಲ್ಲ ಬರಲ್ಲ. ನ್ಯಾಚುರಲ್ಲೇ ನ್ಯಾಚುರಲ್. ಅದೇ ನೀರ್ ಜಗ್ಗುದು ಮೊದ್ಲಂದ್ರೆ ಹಂಗಾರೆ ಕಟ್ಟಿರ್ತಿದ್ರು, ಅದೇ ಸೌದೆ ಬರುದು ಎಲ್ಲ ಹೊಳ್ಳಿದೆಯ ಅದೇ ವಾತಾವರಣ ಚೊಕ್ಕಿದ್ದು. ಈ ತರ ಸೀಕುಲ್ ಆಗಿತ್ತು. ಅದೇ ಈಗೆಲ್ಲ ಸೀಕು ಹೊಳ್ಳಿಕ್ಕೆ ಊಟನೂ ಹಾಗೆ ಇತ್ತು.
ನೀ ಚಂದ್ರ ನಾವು ಬಾ ಹೋಗ್ಬರ್ಲಾ? 8 ಗಂಟೆ 8 ಗಂಟೆ ಆಯ್ತು ಬರ್ಲಿ. ಹಾ. ಸುಮಾರು ಕೊಚ್ಚು ಬನ್ನಿ ಬೇಗ. ನೀವು ಹೆಚ್ಚು ಕೊಚ್ಚಿ ಎಮರ್ಜೆನ್ಸಿ ಕಾಲ್ ಬಂದಿದೆ ಹೋಗ್ಬೇಕು ಬಸ್ ಬರ್ಬೇಕು ಹಾಂ ಮಾಡಿ ಎರಡು ಬಟನ್ ಮಾಡಿ ಸ್ಟಾಪ್ ಆಗುತ್ತೆ ಆಮೇಲೆ ನೀ ಬೇಡ ನಾವು ಹೋಗ್ಬರಲ್ಲ ಮಾಡ್ಲಾ ಒಂದು ಕಣ ಗುಂತದಿಲ್ಲ ಕಾಲು ಅತ್ಲ ನೋಡೆ ಸುಬ್ಬಿ ಅಮ್ಮನ ನೋಡೆ ಎಂತದದು ಎಲ್ಲ ಮಾಡ್ತು ಗೊತ್ತಾಯ್ತಿಲ್ಲ ಹಣಸಿನಕಾಯಿ ಅಲ್ಲ ಬಕ್ಕೆ ಹಣ್ಣು ಅಂತ ಹೇಳು ಹಾ ಏನ್ ಮಾಡ್ತದೆ ದೊಡ್ಡಮ್ಮ ಏನು ಮಾಡ್ತದೆ ಸ್ಪೆಷಲ್ ಮುಳ್ಕ ನಾ ಹೇಳಿದ್ನಲ್ಲ ಮುಳ್ಕ ಸೇರ್ತಾ ನಿನಗೆ ಯಾಕೆ ಹೇಳಿದ್ದೆ ಅನ್ನಲ್ಲ ಸಾಕಪ್ಪೋದನೆ ಅವತ್ತು ಇಷ್ಟಿಷ್ಟು ಊಟ ಮಾಡ್ತಾವಿಲ್ಲ ನಮ್ಮ ಹೌದು. ಮುಳ್ಕ ಖುಷಿ ನೀ ತಿಂತೀಯ ಮುಳ್ಕನ ಆ ಅಪ್ಪ ನಾ ಮುಳ್ಕ ತಿಂತೆ ಆಯ್ತು ಅಮ್ಮಿಗೆ ಮಾಡ್ತೀವಿ ಸಾಕು ಈಗ ಸ್ಟಾಪ್ ಮಾಡ್ಬಿಡು ಸ್ಟಾಪ್ ಮುಖ್ಯ ಮಾತು ಹಾಕಿ ನೋಡು ಹುಗ್ಗಿಲಿಂದ ಬಿಳಿಟ ಒಟ್ಟು ದೊಕ್ಕ ಹಾಸ್ಕೊಂಡ್ಬಿಡ್ತೆ ಹೌದ್ಯಾ ಒಟ್ಟು ದೊಕ್ಕ ಹಾಸ್ಕೊಂಡ್ಬಿಡ್ತೆ ಏನಿಂದ ಒಪ್ಪಿ ಮೀಸೆಲ್ಲ ಕಣೆ ಮೀಸೆಯಲ್ಲಿ ಅದಕ್ಕೆ ಮರ್ತ್ಕೊಯ್ದು ಮಧ್ಯಾಹ್ನ ಮೀಸ ನೀರಿದ್ದು ಅಂಡಿದ್ರೆ ಹಂಗೆ ಹಾಕಿ ಆ ಹಿಟ್ಟು ಹಾಕಿ ಹಾಡ್ಕೊಂಡ್ಬಿಡ್ತೆ ಸರಿ ಹಿಟ್ಟು ಕಪ್ಪಿ ತಡಿ ಅದಕ್ಕ ಸರಿ ಯಾಕಪ್ಪ ಹಿಟ್ಟು ಕೊಡು ಇಟ್ಲಾರೆ ಹಾಂ ಏನು ಊಟ ಕೊಡ್ತೀವಿ ಕಪ್ಪಿಲಿ ಹಾಲು ಹಿಂದೆ ಕುಂತ ಮಗ ಎರಡು ಖಾಲಿ ಅಡಿಗೆ ತಿಂತಿದ್ರೆ ಏನೇನು ಯಾವ್ರೆಲ್ಲ ಬರ್ತಾರೆ ಅದ್ರೊಳಗೆ ಅವರೆಲ್ಲ ಉದ್ಕತೆ ಇದೆ ಅಷ್ಟೊತ್ತಿಗೆ ಸ್ವಲ್ಪ ಗಟ್ಟಿ ಆಯ್ತಾ ಮೆತ್ತಗಾತ ಉಪ್ಪೆ ಚೌತು ಒಳಗೆ ಉಪ್ಪಾಗಿದ್ದೆ ಅಲ್ಲ ಬೆವರು ಬಿದ್ದರೆ ಉಪ್ಪೆ ಚೌತು ಆಮೇಲೆ ಹೊಸ ಗೇಮ್ ನಾನು ಡೋನಟ್ ಸುಟ್ಟು ಹೊಡ್ಕೇನೆ ಬರ್ತೀಯಾ ಇಲ್ಲ ಇಲ್ಲ ಹಾಕು ಸ್ವಲ್ಪ ಮೊದಲು ಹಾಕಿದ್ರೆ ಗೊಟ್ಟೆ ಬಿದ್ದು ಸಾಕು ಸಾಕು ನೋಡೋ ಕಡೆಗೆ ಹಾಂ ನೋಡ್ಕೊಳಕೌತು ಕಡೆ ಗೊಟ್ಟಿ ಆದರೆ ಉಳಿದೆ ಅದಕ್ಕೆ ಕೊಟ್ಲ ಹಂಗಾರಿಂದ ಅದು ಹಾಕುವ ಹಿಟ್ಟೆಲ್ಲ ಗೊಟ್ಟಿ ಹೋಗ್ತದು ಅದಕ್ಕೆ ಹಾಕವ ಎಂತ ಮಾಡವ ಒಂಚೂರು ಹಾಕಿ ಬಟ್ಟೆ ಕೊತ್ಲಾಕ ಮಿದೊಪ್ಪದಲ್ಲ ಅದು ಅದು ರುಚಿಗೆ ಹಾಕೋದು ಹೆಚ್ಚು ಕೊಚ್ಚಿಡ್ತಾರ ಅವ್ರು ಹೇಳ್ತಾ ನಾನು ತೇಜಸ್ನ ಕೇಳಿ ಸಂಜೆಪ್ಪ ಬಾಗ ಬಾಕಿ ಮುಳ್ಕ ಮಾಡ್ತಾವಲ್ಲ ಮತ್ತೆ ಅಂಬಳೆ ಮೇಲೆ ನಮ್ಗೆ ಯಾರಿಗೂ ಅವ್ನು ಬಂದಿದ್ದ ಇಲ್ಲಿ ಬೆಕ್ಕಂತ ಆಯ್ ಕಡೆ ಸ್ವಲ್ಪ ಆಗ್ತಾ ಇದೆ ಸೊತ್ತಿದೆ ಬಟ್ಟೆ ಗಟ್ಟಿ ಆಯ್ತಾ ಅವೇ ಗಟ್ಟಿ ಆಯ್ತಾ ಅಲ್ಲ ಸುಟ್ಟ ಇಲ್ಲ ಇನ್ನು ಸುಟ್ಟು ನೋಡ್ಕೇಳಿ ಚೆನ್ನಾಗಿಲ್ಲ ಅದ್ರ ಇತ್ತಲ್ಲಿ ಶಾಲೆಪಾಲ್ ಕತ್ತರಿ ಹೆಚ್ಚಾಗ್ಬಿಟ್ಟಿಲ್ಲ ಉಳ್ಕನ್ ಕತ್ತಿದೆ ಉಳ್ಕನ್ ಕಟ್ಟಿ ಸುಟ್ಟು ಹೋಗ್ಯಾರ ಅದು ಸ್ವಲ್ಪ ಹಿಟ್ಟು ಕಡಿಮೆ ಆದಲ್ಲಿ ಸ್ವಲ್ಪ ಹಿಟ್ಟು ಸೇರಿಸ್ಕೊಳ್ಳೋದು ಅಲ್ಲ ಮಿದು ರೊಡ್ಡಾದ್ರೆ ಮತ್ತು ಗೊಟ್ಟಿ ಮಾಡಕ್ಕೆ ಹೊತ್ತು ನೋಡ್ಕೊಂಬ. ನೋಡಿದ್ರೆ ಬರೀ ಗಟ್ಟಿಯಾರು ಚಲೋ ಹೋಗ್ತದೆ ಮಿದುನೇ ಆಗಬೇಕು ಸಿಹಿ ಮುಳ್ಕಲ್ಲ ಮಿದುನೇ ಆಗಬೇಕು ಮನೆ ನೋಡಿ ಬಾರೆ ಮೇಲೆ ಮುಳ್ಕನ ಮಾಡಿದ್ದು ಅದು ಉಗ್ಗೆನೆ ಹಾಕಿದೆ ಇದು ಒಂಚೂರು ಸ್ವೀಟ್ ಹಾಕಿದ್ನೇ ಇಲ್ಲ ಇದು ಮಿದುವೆ ಚೂರು ಇದು ಬೇರೆ ಇದು ಅನ್ಸು ಹೌದಾ ನಂಗೆ ತಂಗಿ ನೋಡೆ ಹೌದು ಇಲ್ಲಿ ಜಪದಿ ಇತ್ತು ಬಿಡಿ ಬಿದ್ದು ಇದು ಜಪ್ಪಿದ್ಯಾ ಇಲ್ಲಿ ಜಪದಿ ಇತ್ತದು ಆಗ ಹಾರಿ ಹೊತ್ತು ಗೊತ್ತಾಗ ತಗೊಂಡು ಹೌದಾ ಕವರಿಗೆ ಹಂಗಾದ್ರು ಇಲ್ಲೇ ಬರುತ್ತೆ ಕಡೆ ಬೇಕೊಳಗೆ ಹಾಕೋದು ಬೀಳ್ಕೊಳ್ಳೋದು ಮತ್ತೆ ಬೇಕಾದ್ರೂ ಆಯ್ತು ಈಗ ಅಗಲಿ ಮಡ್ಚಿ ಮತ್ತೆ ಮಾಡೋಣ ಈಗ ನಿಂಗೆ ಯಾವಾಗ ತಂದ್ಬಿಡಿ ನಾ ಮತ್ತೆ ಕೊಯ್ ತೊಳಿತೀನಿ ಬರೀ ಕೊಯ್ ತೊಳೆದೇ ಹೋಗ್ತದೆ ಅದು ಇದೊಂದು ಸ್ಟಾಪ್ ಕೊಡೋಣ ಬೆಂಕಿ ಸಾರೆಲ್ಲ ಹಾಕಿದೆ ಮಣ್ಣು ಗೊತ್ತು ಹಾಕಿದೆ ಡೈರೆಕ್ಟ್ ಬಂದ್ರೆ ದೇ ನೋಡಿ ಒಂದ್ಸಲ ಆಯ್ತು ಒಂದು ಹಣಕ್ಕೆ ಬಂತಿದೆ ಹೌದಾ ದೇವ್ರಿಗೆ ಇಟ್ಟಿಗೆ ಬರಲ್ಲ ಹಾಂ ಬಾ ಅವಳಿ ಇಟ್ಟಿಗೆ ಬೈಂದ ಇದು ಇದು ಮಿಕ್ಸ್ ಮಾಡಿದ್ರೆ ಈಗ ಹಾ ಮಿಕ್ಸ್ ಮಾಡಿ ಹಾಕಿ ಆಯ್ತು ಮಿಕ್ಸ್ ಮಾಡಿ ಕರಿಯೋದು ಎಣ್ಣೆಯಲ್ಲಿ ಎಣ್ಣೆ ಕಲಿಯೋದು ಓಹೋ ಈ ಟರ್ನ್ ಜಾಸ್ತಿ ಆಯ್ತಿದ್ದು ಪ್ರೊಸೆಸ್ ಹಾ ಫುಲ್ ಪ್ರೊಸೆಸ್ ಅಯ್ಯೋ ನೋಡಿ ಸೌಂಡ್ ನೋಡಿ ಅದೇ ಜ್ಯೋತಿ ಎಲ್ಲ ನೋಡ್ತಿ ಆ ಕಡೆ ಎಲ್ಲ ಹೋದ್ರೆ ಬಟ್ಟೆ ಚಿಕ್ಕಿದೆ ಸುಮ್ಮನೆ ಒಳಗಡೆ ಹೊಗೆ ಬಂದಿದ್ಯಾ? ಪಾಪ ಬರುತ್ತದ ಹಾ ಅವ್ನಿಗೆ ತೆಗಿಬೇಕು ಎಣ್ಣೆ ಕಿಟ್ಟು ಆ ಎಣ್ಣೆ ಕಿಟ್ಟಾಳು ತೊಂದು ಮಾಡ್ಕೊಡೋದು ಸಣ್ಣಗಾಗಿದೆ ಅದು ರಾತ್ರಿ ತಿಂತೀವಿ. ಸೇಮ್ ಬಜಿ ತರ ಕರ್ದು ಬಿಡೋದು ಇದನ್ನ ಹಾಕಿ ಹೌದು, ಬಜ್ಜಿ ತರ ಹಾ ಮಿಕ್ಸ್ ಆಗಿದೆ ಹಿಂಗೆ ಮಿಕ್ಸ್ ಆಗಿದೆ ಹಾ ಎಷ್ಟೊತ್ತು ಕರಿಬೇಕದ ಮಾಮೂಲಿ ಒಂದು ಬಜಿ ಸೇಮ್ ಬಜಿ ಹೆಂಗ್ ಕರಿತೀವಿ ಹಂಗೆ ಒಂದು ಕಲರ್ ಒಂದು ಗಟ್ಟಿತನ ಹಾ 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 ಈ ತರ ಕಲರ್ ಬರ್ಬೇಕು ಅದೇ 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 ಹಾ
ಈ ತರ ಕಲರ್ ಬಂದ್ರೆ ಹಾಂ ಹಾಂ ಅದು ಒಂದು ಹದಕ್ಕೆ ಬಂತು ಅಂತ ಜಾಸ್ತಿನೂ ಆದ್ರೂ ಆ ಕೈ ಆಗ್ಬಿಡುತ್ತೆ. ಓಕೆ ಒಂದೇ ನಮೂನಿ ಇರ್ಬೇಕು. ಹಾಂ ಹಾಂ ಒಂದೇ ಲೆವೆಲ್ ಅಲ್ಲಿ ಹದ ಬೆಂಕಿ ಕರಿಬೇಕು. ಬಂತ ಯಾವ್ದಾದ್ರು ಒಂದು ನಂಗೆ ಅದು ಬೇಕು. ಹಾಂ ತಾಳ್ತೆ ಹಿಡಿದು ಇರ್ತಾನೆ ಅದು ಬೇಕು. ಅಂತ ಇದು ಮಾತ್ರ ಒಣಗವ ಒಣಗಿದೆ ಗಟ್ಟಿ ಚಲೋ ಇದೆ ಹಿಡಿದ್ರೆ ಅದು ಬೇಡ, ಅದು ಇದನ್ನ ತಗೋರಿ, ಇದು ಅಮ್ಮ. ಹಾಂ ಅದು ತಗೋ ಜಲ್ದಿ. ಅದು ತೀರ್ಸಕ್ಕೆ ಮಾಡ್ಬೇಕು. ಇದೆ ಮತ್ತೆ ಅದ್ರ ನಾವು ತಿನ್ಬಟ್ರೆ ಆರಾಮ ಆರಾಮ್ ಇಷ್ಟಿದೆ ನೋಡಿ ಬಗೆಯದಂಗೆ ಅದೇ ಮುದ್ದೆ ಇರುತ್ತಾ? ಇಲ್ಲ ಇನ್ನೂ ಒಣಗಕ್ಕೆ ಬಗೆಯದಂಗೆ ಅಂತೇಳಿ ಇದೆ ನೋಡ್ಕೊಂಡೆ ಇಷ್ಟ ಈಗ ಈಗ ಹೇಳ್ದಾಗ್ತಿರ್ತೆ ಹೊರಪೆಟ್ಟು ಜಾಗ ಹೌದು ಹೊರಪೆಟ್ಟಲ್ಲ ಇದು ಮುಗಿಸ್ಕೊಂಬಿಡಿ. ಎನ್ಕಿಂತ ಹತ್ರ ಕೊನೆಗೆ ಗುರ್ತ ಹಾಕ್ಯಂಡ್ರ ನಾವು ಹೋದ ತಕ್ಷಣ ವಜ್ರ ಮನೆ ಅಂದೆ. ಹಾ ಬನ್ನಿ ಬನ್ನಿ ಅಂದೆ. ಶಿವಾಜಿ ಮನೆ ಅಂದೆ. ಒಳ್ಳೆಲ್ಲ ತೆಲಂಗಾಣ ಅವ್ರಿಗೆ ಗೊತ್ತಾಯ್ತ. ಯಾರಿದ್ರ ಯಾರು ಇದ್ದಿಲ್ಲ ಅಲ್ಲಿ, ಯಾರೋ ಒಬ್ಬ ಆಂಟಿ ಇದ್ರು. ಗಾಬರಿ ಆಗ್ಬಿಟ್ರಿ ಇವ್ರು. ಶಿವಾಜಿ ಹಿಂಗ್ ನೋಡ್ತಾವ್ರ. ಹಾ ನೀವೇನ ಸರ್ ಅಂದ. ಹಾ ಬನ್ನಿ 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 ಅಂತ. ಒಳ್ಳಿದ್ದವ್ರು ನೋಡಿದ್ರ ಸರ್ ಹಾ ದೇವ್ರಿಗೆ ಇಟ್ಟಾಯ್ತಾ? ಈಗ ನೋಡಿ ಸರ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಹಾ ನಮ್ ಸ್ವಲ್ಪ ಜೂಮ್ ಮಾಡಿ ಹಾ ನೋಡಿ, ಈ ಹಂತಕ್ಕೆ ಬರ್ಬೇಕು ಇದು. ಹಾ. ಗೊತ್ತಾಯ್ತಾ? ಒಳ್ಳೆ ಬಜ್ಜಿ ತರ ಕರಿಬೇಕು. ಹಾ ಹಾ ಇದು. ಇದು ಇವಾಗ ಬಜ್ಜಿ ತರ ಕರೆದ್ರು ಈಗ ಸ್ವೀಟ್ ಅದು ಆಕ್ಚುಲಿ ಖಾರ ಅಲ್ಲ ಮತ್ತೆ. ಹೌದೌದು. ಹಾ ಅದನ್ ಕೊಡ್ನಿ. ಆತರ ಅನ್ಕೊಂಡ್ಬಿಟ್ಟಿವಿ. ಹಾ ಖಾರ ಆಗಿಲ್ಲ ಅಂತ ಖಾರ ಆಗಿಲ್ಲ ಅಂತ. ಇದು ಖಾರ ಅಲ್ಲ, ಇದೆ ಸ್ವೀಟ್. ಇದು ಸ್ವೀಟ್ ಬೋಂಡ ತರ. ನೋಡೋಣ. ಹಾ ಈ ತರ ನೋಡಿ, ಈ ತರ ಇದ್ರೆ ಹಾ ಅದು ಅದೇ ಇವ್ರಿಗೆ ಕೊಟ್ಟಿದೆ. ಹಾ ಈ ತರ ಇದ್ರೆ ಹಾ ನೀಟಾಗಿ ನಮ್ಗೆ ಜಗ್ಗಿಗೆ ಸಿಗತ್ತೆ, ಹಾ ಬಾಯಿಗೆ ಸಿಗ್ತಾ ಇರ್ಬೇಕು. ಅಂದ್ರೆ ಅವ್ರು ಹೇಳೋದೇನಂದ್ರೆ ಹಣ್ಣಿರ್ಬೇಕು. ಹಣ್ಣು ಸ್ವಲ್ಪ ಪೀಸ್ ಆಗಿ ಪೀಸ್ ಆಗಿರ್ಬೇಕು. ದ್ರಾಕ್ಷಿಯನ್ನ ಅರ್ಧ ಮಾಡಿದ್ರೆ ಪೀಸ್ ಆಗುತ್ತಲ್ಲ, ಆ ಪೀಸಲ್ಲಿ ಇರ್ಬೇಕದು. ಅಲ್ವಾಗ ಅದು ರುಚಿನೇ ಬೇರೆ. ಅದೇ ಕೈ ಮಾಡಿಲ್ಲ ಇದನ್ನ. ನೋಡಿ ಸಖತ್ತ. ಸೂಪರ್. ಸರಿ ನೀವು ಡೈರೆಕ್ಟ್ ಮುಸರಿಯೋದಲ್ಲ ಇಲ್ಲ ಮತ್ತೆ ಸಖತ್ತಾಗಿದೆ. ಬಟ್ಟೆ ಎಂತ ಬೇಕು ಕೈ ಕೊಟ್ಟು ಕುಡಿಯೇ ಹಾ ಕಡೆಗೆ ಹೇಳ್ತೇನೆ ಅಂತ ಸೂಪರ್. ಇದು ನಮ್ಮೂರ್ ಸೈಡ್ ಹೆಂಗಿದೆ ಅಂದ್ರೆ ನಿಮ್ಮೂರ್ ಸೈಡ್ ಹೇಳಿ. ಇದು ಸರಿ ಇದಾ ನೆನಪೇ ಬರ್ತಾ ಇಲ್ಲ ಹೇಳಕ್ಕೆ. ಬೇಡ, ನಾಳೆ ಹೇಳಿ. ನಾಳೆ ಮುಂದಿನ ಎಪಿಸೋಡ್ ಅಲ್ಲಿ ಹೇಳಿ. ಮುಂದಿನ ಎಪಿಸೋಡಲ್ಲಂತೆ ಸೇಮ್ ಹಿಂಗೆ ಇರುತ್ತೆ. ಒಳ್ಳೆ ಮೆತ್ತಗಿರುತ್ತೆ. ಹೇಳೋದ್ ಬಾಯಿನೇ ಬರ್ತಾ ಇಲ್ಲ. ಹಾ ಬಾಯಿ ಬಿಡ್ತಾನೆ ಇಲ್ಲ. ಪರಿ ಇದೆ ಸಖತ್ತಾಗಿ ಟೇಸ್ಟ್. ಸಖತ್ತಾಗಿದೆ. ಇದಕ್ಕೆ ಹಾ ಈ ಕಡೆ ಇದೆ. ಹ್ಮ್ ಒಳ್ಳೆ ಕಾಯಿ ತುರಿ, ಹ್ಮ್ ಹಸಿ ಕಾಯಿ ತುರಿ ಇದು. ಹಾ ಆಮೇಲೆ ಅದಕ್ಕೆ ಜೇನುತುಪ್ಪ ಹಾ ವಿಶೇಷವಾಗಿ ಜೇನುತುಪ್ಪ ಇರ್ಬೇಕು. ಓ, ಇದಕ್ಕಿನ್ನ ಜೇನುತುಪ್ಪ ಇರ್ಬೇಕಾ? ಎಮ್ಮೆ ತುಪ್ಪ, ಹ್ಮ್ ಎಮ್ಮೆ ತುಪ್ಪ ಹಾ ಗೊತ್ತಾಯ್ತಾ? ಆಕಳ ತುಪ್ಪ ಸರಿ, ಎಮ್ಮೆ ಹ್ಮ್ ಅದನ್ನ ಹಾಕಿ ಇದರಲ್ಲಿ ಎತ್ಕೊಂಡ್ ತಿನ್ನದ? ತಿಂದ್ಬಿಟ್ರೆ ಅವ್ರೇನ್ ಹೇಳ್ತಾರಂದ್ರೆ ಜೇನುತುಪ್ಪ ಪ್ಲಸ್ ಅದಕ್ಕೆ ಎಮ್ಮೆ ತುಪ್ಪ, ಆಕಳ ತುಪ್ಪ ಅವೆರಡು ಮಿಕ್ಸ್ ಮಾಡಿ ಒಳ್ಳೆ ಸಾಸ್ ತರ ಎತ್ಕೊಂಡ್ ತಿನ್ನೋದು. ನಾವೇನು ಬೆಂಗಳೂರಲ್ಲಿ ತಿಂತೀವಲ್ಲ ಬೋಂಡಾ ಬಜ್ಜಿಗೆ ಆ ಚಟ್ನಿ ಎತ್ಕೊಂಡು ಆ ತರ ಎರಡು ಮಿಕ್ಸ್ ಮಾಡಿ ಎಮ್ಮೆ ತಿನ್ನೋದು. ತುಪ್ಪ, ಎಮ್ಮೆ ತುಪ್ಪ ಯಾವ್ದಾದ್ರು ಒಂದು. ಒಟ್ನಲ್ಲಿ ತುಪ್ಪ ಎರಡೇ ತುಪ್ಪನೇ, ಆದ್ರೆ ಇದು ಜೇನು ತುಪ್ಪ, ಅದು ಈ ಹಸು ತುಪ್ಪ. ಎರಡು ಮಿಕ್ಸ್ ಮಾಡಿ ಹಾ ತಿಂದ್ರೆ ಹ್ಮ್ ಅದ್ರ ಮಜಾನೇ ಬೇರೆ. ಒಳ್ಳೆ ಮಳೆ ಬರ್ತಾ ಇರ್ಬೇಕು, ಸೂಪರ್ ಮಳೆ, ಅದ್ಭುತವಾದ ಮಳೆ. ಹಾ ಹಾ ಗೊತ್ತಾಯ್ತಾ? ಓ ಆ ಟೈಮಲ್ಲಿ ಸೂಪರ್ ಅಂತ. ಜುಲೈ ತಿಂಗಳಲ್ಲಿ ಒಳ್ಳೆ ಮಳೆ ಬರುತ್ತೆ. ಹಾ ಹಾ ಆ ಟೈಮಲ್ಲಿ ನೋಡಿ ಬಿಸಿ 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 ನೋಡಿ ಅಷ್ಟು ಪ್ರೊಸೆಸ್ ಮಾಡಿದ್ರನ ಹಿಂಗ್ ಟೇಸ್ಟ್ ಬಂದ್ರೇನೆ ಅದು ಖುಷಿ. ಈ ತರ ಕ್ಲೈಮೇಟ್ ಹಂಗೆ ಇರ್ಬೇಕು. ಕ್ಲೈಮೇಟ್ ಹಂಗಿರ್ಬೇಕು. ಹಾ 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 ಅವಾಗ ಅದು ಮಜಾನೇ ಬೇರೆ. ಬಂತು ಇನ್ನೂ ಬೇಜಾನ್ ಇದೆ. ಇನ್ನು ಬೇಜಾರಿದೆ. ಇನ್ನೂ ಅರ್ಧ ಡಬರಿ ಬೇಜಾನ್ ಮಾಡಿದ್ದಾರೆ. ಎಲ್ಲ ರೆಸಿಪಿ ರೆಡಿ ಮಾಡ್ತಾ ಇದಾರೆ. ಹಾ ಇದೆಲ್ಲ ಆದ್ಮೇಲೆ ಬರ್ತಾ ಇದೆ ಹಾ ಮುಂದುವರ್ಸೋಣ. ಇದೆಲ್ಲ ಕರೆದ್ಮೇಲೆ ಇದ್ರ ಜೊತೆ ಒಂದ್ ಜೇನುತುಪ್ಪ, ಆಮೇಲೆ ಹಸು ತುಪ್ಪ ಎರಡು ಮಿಕ್ಸ್ ಮಾಡಿ ತಿನ್ನೋದು. ಅದು ಪ್ರೊಸೆಸ್ ಆಮೇಲೆ ತೋರಿಸ್ತೀನಿ ನಿಮ್ಗೆ. ಹಂಗೆ ಡೈರೆಕ್ಷನ್ ಮಾಡೋದು ಬೇಕು. ಹಾ ಈಗೆಲ್ಲ ಶೂಟಿಂಗ್ ಮಾಡ್ತೀವಿ. ಇಲ್ಲಿಗೂ ಈ ಕತೆ ಮುಗಿಯಿತು. ಹಾ ಇದು ಲಾಸ್ಟ್ ಐಟಮ್. ಈಗ ಅನ್ನ ಸಾಂಬಾರ ಮುಗೀತಲ್ಲ, ಇದು ಮುಡ್ಕೊಂಡ್ ಐಟಮ್. ಇದು ಇಷ್ಟಿದ್ರೆ ಇದು ಕಂಪ್ಲೀಟ್ ರೆಸಿಪಿ ಕಂಪ್ಲೀಟ್ ಆಗುತ್ತೆ. ಇದು ಸಕ್ಕರೆ ಇಲ್ಲ ಬೆಲ್ಲದ ಪಾಯಸ ಇರುತ್ತೆ. ಸಕ್ಕರೆ ಪಾಯಸ ಇದೆ. ಹಾ ಪಾಕ ಹಾ ಸಕ್ಕರೆ ಪಾಕ ಇದೆ. ಹಾ ಹಾ ಅದೇ ಜೇನುತುಪ್ಪ ಮೇಲಾಗಿ ಇದು ಈ ಜೇನಿಲ್ವಲ್ಲ ಅದು ಕತೆ. ಇದು ಸಕ್ಕರೆ ಪಾಕ, ಇದು ತುಪ್ಪ,
ಇದು ಕೊಬ್ಬರಿ ಪೌಡ್ರ್, ಪೌಡ್ರಾ? ಹೊಡ್ರಲ್ಲ ಕಾಯಿ ತುರಿ ಕೊಬ್ಬರಿ ಪೌಡ್ರ್ ಎರಡು ಒಂದೇ ಅಲ್ವಾ? ಪೌಡ್ರ್ ಆದ್ರೆ ಒಣಗಿಸಿರೋ ಪೌಡ್ರ್ ಆಗುತ್ತೆ. ಹಾಂ ಹಾಂ, ಅದು ಪೌಡ್ರ್ ಆಗುತ್ತೆ ಒಣಗಿರೋದು, ಇದಾದ್ರೆ ತುರಿ ಆಗುತ್ತೆ. ಹಾಂ ವ್ಯಾಕರಣ ಶುದ್ಧ. ಹಾಂ ನೋಡಿ, ಕನ್ನಡದಲ್ಲಿ ಇಷ್ಟೊಂದು ವರ್ಡ್ಗಳಿದಾವೆ. ಕೊಬ್ಬರಿ ಬೇರೆ ಆಗೋದು ಹಾಂ, ಇದು ಹೆಂಗೆ ನೋಡಿ, ಟೇಸ್ಟ್ ನೋಡಿ, ಅಲ್ಲ ಪ್ರೊಸೆಸ್ ಹೆಂಗೆ ಅದ್ಭುತ ಹಿಂಗೆ? ಅದ್ಭುತ. ಹಾಂ, ಇದು ಪ್ರೊಸೆಸ್ಸಾ? ಹಾಂ ಹಿಂಗೆ. ಹ್ಞೂ ಜೇನುತುಪ್ಪ, ಇದು ಏನು ತುಪ್ಪ, ತುಪ್ಪ, ಆಮೇಲೆ ಸಕ್ಕರೆ ಪಾಕ, ಸಕ್ಕರೆ ಪಾಕ, ಕಾಯಿ ತುರಿ, ಆಮೇಲೆ ಇದು ಇಷ್ಟು ಏನು ಇಷ್ಟು ಹಚ್ಕೊಂಡ್ಬಿಟ್ಟು ತಿನ್ನೋ. ಏನೋ ಡಿಫ್ರೆಂಟ್ ಇದೆ, ಟ್ರೈ ಮಾಡುವ ಒಂದೊಂದ್ಸರಿ ಡಿಫ್ರೆಂಟ್ ಆಗಿರೋದು ಅಲ್ವಾ? ನಾನು ಕಿಶನಲ್ಲಿ ಇವು ಕರೆಕ್ಟ್ ಐತೆ ಸೂಪರ್ ನೋಡಿ ಸರ್, ಕಾಂಬಿನೇಷನ್ ಇದು ಒಂದೇ ಹಿಂಗೆ ಈ ಥರ ಕಾಯಿ ತುರಿ. ಇದು ಪ್ರೊಸೆಸ್. ಹಾಗಾಗಿ ಕಡೆ ಮಾತ್ರ ಇದು ಮಾಡಿ ಬಿಡ್ಲಾತು ಜೇನುತುಪ್ಪ ಮಿಸ್ ಅಂದಿರ? ಬಿಟ್ಟಾಕಿದ್ದಕ್ಕೆ ನಾವು ಹಿಡಿದಿಲ್ಲ. ಹಾಂ ಹಾಂ